Good morning, friends. Good morning, sir. Okay. Today's topic is ratio and proportion. ಆಲ್ರೆಡಿ ನಮಗೆ ಕಳೆದಿಂದ 2-3 ದಿವಸ ನೋಡ್ತಾ ಇದ್ದೀವಿ ಯಾವ ತರ ಇರುತ್ತೆ ರೇಷಿಯೋ ಅಂದ್ರೇನು ಪ್ರಪೋರ್ಷನ್ ಅಂದ್ರೇನು ಅಂತ ನೋಡ್ತೀವಿ. ಅದನ್ನ ಮುಂದುವರೆದ ಭಾಗವಾಗಿ ನೋಡ್ತಾ ಹೋಗೋಣ. ಓಕೆ ಎಲ್ಲಿಗೆ ಸ್ಟಾಪ್ ಮಾಡಿದೀವಿ? ಓಕೆ, ದ ರೇಷಿಯೋ ಆಫ್ ಟೂ ನಂಬರ್ಸ್ ಆರ್ 8:5. If 14 is added in both the numbers, then there the ratio will be 5:4. The original number are ಅಂದ್ರೆ ಏನ್ ಹೇಳ್ತಿದ್ದಾರೆ, ಒಂದು ಎರಡು ಸಂಖ್ಯೆಯ ಅನುಪಾತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಂತಪ್ಪ? ಎರಡು ಸಂಖ್ಯೆಯ ಅನುಪಾತ 8:5. ಅಂದ್ರೆ ಈ ಅನುಪಾತ ಬಂದು ಒರಿಜಿನಲ್. ಓಕೆನಾ? ಈ ಅನುಪಾತ ಬಂದು ಒರಿಜಿನಲ್ ಆಗಿರುತ್ತೆ. ಎರಡು ಸಂಖ್ಯೆಗಳಿಗೆ 14 ಸೇರಿಸ್ತಾರಂತೆ. ಏನಾಗ್ತದೆ? ಇದಕ್ಕೂ 14 ಸೇರಿಸ್ತಾರಂತೆ, ಇದಕ್ಕೂ 14 ಸೇರಿಸ್ತಾರಂತೆ. ಸೇರಿಸಿದಾಗ ಅವುಗಳ ಅನುಪಾತವು ಎಷ್ಟಾಗುತ್ತೆ? 5:4 ಆಗುತ್ತೆ ಅಂತ ಹೇಳ್ತಿದ್ದಾರೆ. 5:4 ಆಗುತ್ತೆ ಅಂತ. ಹಾಗಾದ್ರೆ ಆ ಸಂಖ್ಯೆಗಳು ಏನು ಅಂದ್ರೆ ಒರಿಜಿನಲ್ ವ್ಯಾಲ್ಯೂ ಇದೆಯಲ್ವಾ 8 ಮತ್ತೆ 5. ಹಾಗಾದ್ರೆ ಅದು ಒರಿಜಿನಲ್ ಏನು ಅಂತ ಕೇಳ್ತಿದ್ದಾರೆ. ಓಕೆನಾ? ಈಗ ಈ ತರ ರೇಷಿಯೋ ಬಂದಾಗ ಫಸ್ಟ್ ನೀವೇನ್ ನೋಡ್ಬೇಕು? ಫಸ್ಟ್ ಸ್ಟೆಪ್ ಡಿಫರೆನ್ಸ್ ವಿಲ್ ಬಿ ಈಕ್ವಲ್. ಚೆಕ್ ಮಾಡೋಣ. ಡಿಫರೆನ್ಸ್ ಸೇಮ್ ಇದ್ರೆ ಇದೇ ರೇಷಿಯೋ ಅಲ್ಲಿ ನಾವು ಕಂಟಿನ್ಯೂ ಆಗ್ಬೋದು. ಅಕಸ್ಮಾತ್ ಏನಾದ್ರೂ ಡಿಫರೆನ್ಸ್ ಸೇಮ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ? ನಾವು ಡಿಫರೆನ್ಸ್ ನ ಸೇಮ್ ಬರೋ ತರ ನಾವು ಮಾಡ್ಬೇಕು. ಟ್ರೈ ಮಾಡ್ಬೋದಲ್ವಾ? ಓಕೆ, ವಾಟ್ ಇಸ್ ದ ಡಿಫರೆನ್ಸ್ ಆಫ್ 8 ಮತ್ತೆ 5 ಗೆ? ಎಷ್ಟಿದೆಯಪ್ಪ? 3 ಡಿಫರೆನ್ಸ್ ಇದೆ. ಮತ್ತೆ 5 ಇದೆ, ಮತ್ತೆ 4 ಇದೆ. ಇದಕ್ಕೆ ಎಷ್ಟಿದೆ ಡಿಫರೆನ್ಸ್? 1 ಇದೆ. ಹಾಗಾದ್ರೆ ಡಿಫರೆನ್ಸ್ ಏನಾದ್ರು ಸೇಮ್ ಬರ್ತಿದ್ಯಾ? ಸೇಮ್ ಬರ್ತಿಲ್ಲ. ಹಾಗಾದ್ರೆ ಏನ್ ಮಾಡೋಣ? ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಡಿಫರೆನ್ಸ್ ಸೇಮ್ ಮಾಡಕ್ಕೆ. ಇಲ್ಲಿರೋ 1 ನ ಇಲ್ಲಿ ಇಂಟು ಮಾಡಿ, ಇಲ್ಲಿರೋ 3 ನ ಇಲ್ಲಿ ಇಂಟು ಮಾಡಿ. ಹಾಗಾದ್ರೆ ಏನಾಗುತ್ತೆ? 8:5 is equal to 5 3s 15. ಎಷ್ಟಪ್ಪ? 15. 3 4s 12. ಓಕೆ, ಇಲ್ಲಿ ಚೆಕ್ ಮಾಡಿ. ಈಗ ಎಷ್ಟಿದೆ ಡಿಫರೆನ್ಸ್? ಇಲ್ಲಿ 3 ಇದೆ. ಇಲ್ಲಿ ಎಷ್ಟಿದೆ? 3. ಡಿಫರೆನ್ಸ್ ಈಕ್ವಲ್ ಬರ್ತಾ ಇದೆ. ಹಾಗಾದ್ರೆ ಇನ್ನೊಂದು ಏನ್ ಹೇಳ್ತಿದ್ದಾರೆ? 14 ಸೇರಿಸಿದ್ದಾರೆ ಅಂತ. ಎಷ್ಟು ಸೇರಿಸಿರೋದಪ್ಪ? 14 ಸೇರಿಸಿರೋದ್ರಿಂದ 8 ಇದ್ದೇನಾಯ್ತು? 15 ಆಯ್ತು. 5 ಇದ್ದೇನಾಯ್ತು? 12 ಆಯ್ತು. ಇಲ್ಲೂ ಡಿಫರೆನ್ಸ್ ಏನಿದೆ ನೋಡಿ. ಎಷ್ಟಿದೆ? 7 ಡಿಫರೆನ್ಸ್ ಇದೆ. ಇಲ್ಲಿ ಎಷ್ಟಿದೆ? 7. ಸೇಮ್ ಇದೆಯಾ ನೋಡಿ ಡಿಫರೆನ್ಸ್? ಇಲ್ಲಿ ಎಷ್ಟು ಭಾಗ ಜಾಸ್ತಿ ಆಗ್ತಾ ಇದೆ? ಎಷ್ಟು ಭಾಗ? 7 ಭಾಗ ಜಾಸ್ತಿ ಆಗ್ತಿರೋದು ಏನು? 7 ಭಾಗ ಜಾಸ್ತಿ ಆಗ್ತಿರೋದು ಏನು? 14. ಇಲ್ಲೂ ಎಷ್ಟು ಭಾಗ ಜಾಸ್ತಿ ಆಗ್ತಿದೆ? ಇದು 7 ಭಾಗನೇ. ಹಾಗಾದ್ರೆ ಈಕ್ವಲ್ ಇದೆ. 7 ಭಾಗ ಜಾಸ್ತಿ ಆಗ್ತಿರೋದೇನು? 14. ನಾವ್ ಏನ್ ಕಂಡಿಡ್ಬೇಕು? ದ ಒರಿಜಿನಲ್ ನಂಬರ್. ಆ ಸಂಖ್ಯೆ ಏನು? 8 ಅಂದ್ರೇನು? 5 ಅಂದ್ರೇನು? ಹಾಗಾದ್ರೆ 8 ಅಂದ್ರೇನು? 5 ಅಂದ್ರೇನು? 7 ಎಷ್ಟು ಸತಿ ಬರುತ್ತಪ್ಪ? 7 2 7 2s 8 2s 16 5 2s 10. The original number will be 16 and 10. ಓಕೆನಾ? ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಒಂದ್ಸತಿ ನೋಡ್ಬಿಡಿ. ಎರಡು ಸಂಖ್ಯೆಯ ಅನುಪಾತ ಕೊಟ್ಟಿದ್ದಾರಂತೆ. ಯಾವುದು? ಎರಡು ಸಂಖ್ಯೆಗಳ ಅನುಪಾತ ಕೊಟ್ಟಿದ್ದಾರೆ. ಯಾವುದದು? 8:5 ಅಂತ. ಅದಕ್ಕೆ 14 ಸೇರಿಸಿದಾಗ ಅನುಪಾತ ಬದಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಏನಂತ ಆಗುತ್ತೆ? 5:4 ಅಂತ ಆಗುತ್ತೆ. ಹಾಗಾದ್ರೆ ಫಸ್ಟ್ ನಾವು ನೋಡ್ಬೇಕಾದ್ರೆ ಎರಡು ಅನುಪಾತ ಬಂದಾಗ ಎರಡಲ್ಲಿ ಇರುವ ವ್ಯತ್ಯಾಸ ಒಂದೇ ಇದೆಯಾ ಅಂತ ನೋಡ್ಬೇಕು. ಯಾಕೆಂದ್ರೆ ಇಲ್ಲಿನ ವ್ಯತ್ಯಾಸ ನೋಡಿ, 14 ಇದಕ್ಕೂ ಸೇರಿಸಿದ್ರೆ ಇದಕ್ಕೂ ಸೇರಿಸಿದ್ರಲ್ವಾ? ಸೇರಿಸಿದ್ರೆ ಎಷ್ಟಾಗಬೇಕಾಯ್ತು? ಇಲ್ಲಿನ ಅನುಪಾತ ಬೇರೆ ಇದೆ, ಇಲ್ಲಿನ ಅನುಪಾತ ಬೇರೆ ಇದೆ. ಡಿಫರೆನ್ಸ್ ಸೇಮ್ ಇದೆಯಾ? ಯಾಕೆಂದ್ರೆ 14 ಸೇರಿಸಿದ್ರೆ ಇಲ್ಲೇ ಎಷ್ಟು ಜಾಸ್ತಿ ಇದೆ, ಇಲ್ಲೂ ಅಷ್ಟೇ ಜಾಸ್ತಿ ಆಗಬೇಕು. ಚೇಂಜ್ ಆಗ್ತದೆ. ಹಾಗಾದ್ರೆ ನಮಗೆ ಸೇರಿಸಿದಾಗ ಎಷ್ಟಾಗಿತ್ತು ಒರಿಜಿನಲ್ ಆಗಿ ಬರೋತ್ರ ಈಕ್ವಲ್ ಬರೋ ತರ ನಾವೇನ್ ಮಾಡ್ಬೇಕು? ಅನುಪಾತ ಮ್ಯಾಚ್ ಮಾಡ್ಬೇಕು. ಅವಾಗ ಇಲ್ಲಿನ ಡಿಫರೆನ್ಸ್ ಇಲ್ಲಿ ಇಂಟು ಇಲ್ಲಿನ ಡಿಫರೆನ್ಸ್ ಇಲ್ಲಿ ಇಂಟು ಮಾಡ್ಬೇಕು, ಇಲ್ಲಿನ ಡಿಫರೆನ್ಸ್ ಇಲ್ಲಿ ಇಂಟು ಮಾಡ್ಬೇಕು. ಅವಾಗ ಒಂದು ಒರಿಜಿನಲ್ ನಂಬರ್ ಬರುತ್ತೆ. 8:5 ಆಗುತ್ತೆ. 15:12. ಆಗ ಡಿಫರೆನ್ಸ್ ನೋಡ್ತೀವಿ. ಇಲ್ಲಿ 3 ಬರುತ್ತೆ, ಇಲ್ಲಿ 3 ಬರುತ್ತೆ. ಇಲ್ಲಿ 8 ಮತ್ತೆ 15 7. ಅಂದ್ರೆ ಈಕ್ವಲ್ ಆಗಿ ಡಿಫರೆನ್ಸ್ ಬಂತು. ಹಾಗಾದ್ರೆ ಈ 7 ಏನು? ಇಲ್ಲಿಂದ 8ರಿಂದ 15 8 ಇದ್ದಿದ್ದು 15 ಆಗ ಕಾರಣ ಏನು? 14 ಸೇರಿಸಿದ್ಕೆ. ಹಾಗಾದ್ರೆ ಎಷ್ಟು ಭಾಗ ಸೇರಿಸ್ತಾ ಇದ್ದಾರೆ? 7 ಭಾಗ ಸೇರಿಸಿದ್ದೆ 14.
ನನಗೆ ಒರಿಜಿನಲ್ ಎಷ್ಟು ಅಂತ ನಮಗೆ ಬೇಕು. ಎಷ್ಟು ಒರಿಜಿನಲ್? 8. 8 ಅಂದ್ರೆ 16, 5 ಅಂದ್ರೆ 10. ಓಕೆನಾ? ಥ್ಯಾಂಕ್ ಯು. ಬೇಗ ಹೇಳಿ. ಓಕೆ, ಇಲ್ಲಿ ನೋಡಿ, ದ ರೇಷಿಯೋ ಆಫ್ ಟೂ ನಂಬರ್ಸ್ ಆರ್ 7:9. If 21 is added in both the numbers, then their ratio become 5:6. The original numbers are. ಅಂದ್ರೆ ಏನ್ ಹೇಳ್ತಾರೆ? ಎರಡು ಸಂಖ್ಯೆಗಳ ಅನುಪಾತ 7:9 ಅಂತೆ. ಅಂದ್ರೆ ಎರಡು ಸಂಖ್ಯೆಗಳ ಅನುಪಾತ ಎಷ್ಟಾಗಿರುತ್ತೆ? 7:9 ಆಗಿರುತ್ತೆ. ಎರಡು ಸಂಖ್ಯೆಗಳಿಗೆ 21 ಸೇರಿಸಿದಾಗ ಅದರ ಅನುಪಾತ ಎಷ್ಟಾಗುತ್ತೆ? 5:4, 5:4 ಆಗುತ್ತದೆ. ಆ ಸಂಖ್ಯೆಗಳು ಅಂದ್ರೆ ಎಷ್ಟು ಸೇರಿಸ್ತಿದಾರಂತಪ್ಪ? ಎಷ್ಟೋ ಸೇರಿಸ್ತಿರೋದು? 21 ಸೇರಿಸ್ತಿದಾರಂತೆ. ಸೇರಿಸಿಕ್ಕೆ ಏನಾಗ್ತಿದೆ ಅನುಪಾತ? 5:6 ಆಗುತ್ತೆ. ಓಕೆ, ಫಸ್ಟ್ ಏನ್ ಮಾಡ್ತೀರಾ? ಡಿಫರೆನ್ಸ್ ಸೇಮ್ ಇದೆಯಾ? ಎಷ್ಟಿದೆ? ಇಲ್ಲಿ 1 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ಅನುಪಾತದ ವ್ಯತ್ಯಾಸ ಸೇಮ್ ಇಲ್ಲ. ಹಾಗಾದ್ರೆ ವ್ಯತ್ಯಾಸ ಸೇಮ್ ಮಾಡಿ. ಇಲ್ಲಿ 2, ಇಲ್ಲಿ 1. ಈ 1 ಇಲ್ಲಿ ಇಂಟು ಮಾಡಿ, ಈ 2 ಇಲ್ಲಿ ಇಂಟು ಮಾಡಿ. ಎಷ್ಟಾಗುತ್ತೆ? 7, 9, ಇಲ್ಲಿ 10, 12. ಹಾಗಾದ್ರೆ ಇಲ್ಲಿ ಎಷ್ಟು ಭಾಗ ಹೆಚ್ಚಿಗೆ ಆಗ್ತಿದೆ? 3 ಭಾಗ ಹೆಚ್ಚಿಗೆ ಆಗ್ತಿದೆ. 3 ಭಾಗ ಹೆಚ್ಚಿಗೆ ಆಗಕ್ಕೆ ಕಾರಣ ಏನು? ಕಾರಣ ಏನಪ್ಪ? 21 ಸೇರಿಕ್ಕೆ. 3 ಭಾಗ ಹೆಚ್ಚಿಗೆ ಆಗಕ್ಕೆ ಕಾರಣ 21 ಸೇರಿದಕ್ಕೆ. ಹಾಗಾದರೆ ಒರಿಜಿನಲ್ ಮೊತ್ತ ಎಷ್ಟು? 7 ಮತ್ತೆ 9ಕ್ಕೆ ಏನು? 7 ಎಷ್ಟು ಸತಿ ಹೋಗುತ್ತೆ? 7 3 7 ಇಂದ ಹೋಗುತ್ತೆ. ನೆಕ್ಸ್ಟ್ 7 7 49. ನೆಕ್ಸ್ಟ್ 9 7 63. ಎಲ್ಲಿದೆ ನೋಡಿ? ಆಪ್ಷನ್ ಬಿ 49 and 63. ಓಕೆ, ಆಯ್ತಾ? ಬರ್ಕಂತ ಇದ್ದೀರಾ? ಓಕೆ, ಬರ್ಕಟ್ರಿ. ಆಯ್ತಾ? ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ. The ratio of the number boys and girls in a school of 450 students is 11:4. How many more girls should be admitted to make the ratio 1:1? ಏನ್ ಹೇಳ್ತಿದ್ದಾರೆ? ಕನ್ನಡ ಒಂದ್ಸರಿ ಓದೋಣ. 450 ವಿದ್ಯಾರ್ಥಿಗಳು ಶಾಲೆಯಲ್ಲಿ ಬಾಲಕ ಮತ್ತು ಬಾಲಕಿಯರಿದ್ದಾರೆ. ಎಷ್ಟಿದ್ದಾರೆ ಅಂತ? ಬಾಯ್ಸ್ ಮತ್ತೆ ಗರ್ಲ್ಸ್. ಬಾಯ್ಸ್ ಎಷ್ಟಿದ್ದಾರೆ? ಗರ್ಲ್ಸ್ ಎಷ್ಟಿದ್ದಾರೆ? ಎಷ್ಟಿದ್ದಾರೆ? 11 ಜನ ಬಾಯ್ಸ್. ಹುಡುಗಿರು 4 ಜನ ಹುಡುಗಿಯರು. ಹಾಗಾದ್ರೆ ನನ್ನ ಹತ್ರ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ಟೋಟಲ್ ಸ್ಟೂಡೆಂಟ್ಸ್ ನನ್ನ ಹತ್ರ ಎಷ್ಟಿದಾರಪ್ಪ? 450 ಸ್ಟೂಡೆಂಟ್ಸ್ ನನ್ನ ಜೊತೆ ಇದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದ್ರೆ? ಹಾಗಾದರೆ ಅನುಪಾತ 1:1 ಸಮ ಆಗ್ಬೇಕು. ಹುಡುಗರು ಎಷ್ಟಿದ್ದಾರೆ? ಹುಡುಗಿರು ಅಷ್ಟೇ ಇರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ 9 ಜನ ಇದ್ದೀರಾ, ನೀವ್ ಎಷ್ಟಿದ್ದೀರಾ? 6 ಜನ ಇದ್ದೀರಾ. ಹುಡುಗಿರು ನೀವು ಇಬ್ರು ಸೇಮ್ ಆಗ್ಬೇಕಂದ್ರೆ ಎಷ್ಟು ಜನ ಸೇರಿಸ್ಬೇಕು ನೀವು? ಎಷ್ಟು ಜನ? 3 ಜನ ಬಂದ್ರೆ ಸೇಮ್ ಆಗ್ತೀರಾ? ಅದೇ ತರ ಇಲ್ಲಿ 11 ಜನ, 11 ಭಾಗ ಎಷ್ಟಿದ್ದಾರೆ? ಹುಡುಗರಿದ್ದಾರೆ. 4 ಭಾಗ ಹುಡುಗಿರಿದ್ದಾರೆ. ಹಾಗಾದ್ರೆ ಇಲ್ಲಿ ನಾನು ಏನ್ ಕೇಳ್ತಾ ಇದ್ದೀನಿ? ಇಬ್ರು ಸಮ ಬೇಕು. 1:1. 1:1 ಅಂದ್ರೆ 11 ಜನ ಹುಡುಗರು ಆಗಿದ್ರೆ 11 ಹುಡುಗಿರು ಆಗ್ತಿವೆ ಅಂದ್ರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ? 1:1 ಆಗುತ್ತೆ ಅಲ್ವಾ? ಹಾಗಾದ್ರೆ ನನಗೆ ಎಷ್ಟು ಜನ ಹುಡುಗಿರನ್ನ ಸೇರಿಸಿದರೆ ನನಗೆ 1:1 ಅನುಪಾತಕ್ಕೆ ಬರುತ್ತೆ. ಈಕ್ವಲ್ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ಆಗ್ತಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಹಾಗಾದ್ರೆ ಇಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ 1:1 ಬರಬೇಕು ಅಂದ್ರೆ ಹುಡುಗರು 11 ಇರ್ಬೇಕಾ, 12 ಇರ್ಬೇಕಾ, 4 ಇರ್ಬೇಕಾ? ಎಷ್ಟು ಜನ ಇರ್ಬೇಕು ಹುಡುಗರು? 11 ಜನನೇ ಹುಡುಗರು ಇರ್ಬೇಕು. ಹುಡುಗಿರು ಎಷ್ಟು ಜನ ಆಗ್ಬೇಕು? ಎಷ್ಟಾಗ್ಬೇಕಪ್ಪ? ಎಷ್ಟು ಜನ ಬೇಕು? 11 ಜನನೇ ಬೇಕು ಅಲ್ವಾ? ಹಾಗಾದ್ರೆ ಎಷ್ಟು ಭಾಗ ಹೆಚ್ಚಿಸಿದ್ರೆ
11 ಜನ ಬರ್ತಾರೆ. ಎಷ್ಟು ಭಾಗ ಹೆಚ್ಚಿಸ್ಬೇಕು? 7. ಎಷ್ಟು ಭಾಗ ಹೆಚ್ಚಿಸ್ಬೇಕಪ್ಪ? 7. 7 ಭಾಗ ಹೆಚ್ಚಿಸ್ಬೇಕು. ಆಲ್ರೆಡಿ ನನ್ಗೆ ಗೊತ್ತು 450 ಅಂತ ಕೊಟ್ಟಿದ್ದಾರೆ. 450 ಏನು? ಒರಿಜಿನಲ್ ಅಲ್ಲಿ ಎಷ್ಟು ಜನ ಹುಡುಗರಿದ್ರು ಹುಡುಗಿರಿದ್ರು? ಒಟ್ಟು ನಮ್ಗೆ ಎಷ್ಟು ಭಾಗ ಹುಡುಗರಿದ್ರು ಹುಡುಗಿರಿದ್ರು? 11:4 ಅಂದ್ರೆ ಟೋಟಲ್ ಎಷ್ಟಾಗ್ತದೆ? 15 ಭಾಗ ಹುಡುಗರಿದ್ದಾರೆ. ಎಷ್ಟು ಭಾಗ ಇದಾರಪ್ಪ? 15 ಭಾಗ ಹುಡುಗರಿದ್ದಾರೆ. ಅದನ್ನೇ ತಾನೇ 450. ಹಾಗಾದ್ರೆ ಎಷ್ಟು ಭಾಗ ಹೆಚ್ಚಿಗೆ ಮಾಡ್ಬೇಕು ನಾನು? ಎಷ್ಟು ಭಾಗಪ್ಪ? 7 ಭಾಗ ಹೆಚ್ಚಿಗೆ ಮಾಡ್ಬೇಕು. ಆ 7 ಅನ್ನು ಇರ್ತಾ ಅಂತೀನಿ. 15 ಎಷ್ಟದಿ ಹೋಗುತ್ತೆ? 15 ಮೂರ್ಲಿ 15 ಮೂರ್ಲಿ 1 ಓಕೆ. ನೆಕ್ಸ್ಟ್ 7 ಎಲ್ಲಿ 3 ಎಲ್ಲಿ 21 21 ಅಂದ್ರೆ 10 ಅಂದ್ರೆ ಎಷ್ಟು ಹುಡುಗಿರನ್ನ ಸೇರಿಸಿದ್ರೆ ಇವರ ಅನುಪಾತ 1:1 ಆಗುತ್ತೆ? ಎಷ್ಟಾಗುತ್ತೆ? 210. 210 ಜನನ್ನ 210 ಜನ ಗರ್ಲ್ಸ್ ನ ಆಡ್ ಮಾಡಿದ್ರೆ ದ ರೇಷಿಯೋ ವಿಲ್ ಬಿಕಮ್ ಎಷ್ಟಾಗುತ್ತಪ್ಪ? 1:1 ಆಗೋದಕ್ಕೆ ಚಾನ್ಸಸ್ ಇದೆ. ನೋಡಿ, 720 ವಿದ್ಯಾರ್ಥಿಗಳ ಶಾಲೆಯಲ್ಲಿ ಬಾಲಕ ಮತ್ತು ಬಾಲಕಿಯರ ಅನುಪಾತ 7:5. ಹಾಗಾದ್ರೆ ಒಂದು ಕಾಲೇಜ್ ಸ್ಕೂಲ್ ನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದಾರಂತೆ? ಬಾಯ್ಸ್ ಮತ್ತೆ ಗರ್ಲ್ಸ್ ಎಷ್ಟಿದಾರೋ? 7:5 ಇದಾರಂತೆ. ಹಾಗಾದರೆ ಅವ್ರು ಟೋಟಲ್ ಎಷ್ಟಿದಾರಂತೆ? 720 ವಿದ್ಯಾರ್ಥಿಗಳು. ಆಗ ಏನ್ ಮಾಡ್ಬೇಕಂತ ಹೇಳ್ತಾರೆ? ಅನುಪಾತ 1:1 ಆಗಲು ಇನ್ನು ಎಷ್ಟು ಬಾಲಕಿಯರನ್ನು ಪ್ರವೇಶ ತೆಗೆದುಕೊಳ್ಳಬೇಕು ಅಂದ್ರೆ ಸೇಮ್ ಈಕ್ವಲ್ ನಂಬರ್ ರೇಷಿಯೋ ಅಲ್ಲಿ ಬರಬೇಕು ಅಂದ್ರೆ ಎಷ್ಟು ಜನ ಹುಡುಗಿರನ್ನ ಸೇರಿಸಿದ್ರೆ ಈಕ್ವಲ್ ಆಗ್ತದೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಹುಡುಗರು ಎಷ್ಟಿದ್ದಾರೆ ನನ್ನ ಹತ್ರ? 7. ಈಗ ಹುಡುಗಿರು ಎಷ್ಟು ಜನ ಆಗ್ಬೇಕು? ನನಗೆ 7 ಭಾಗ ಆಗ್ಬೇಕು ಅಲ್ವಾ? ಹಾಗಾದ್ರೆ ಎಷ್ಟು ಭಾಗ ಹೆಚ್ಚಿಗೆ ಮಾಡ್ಬೇಕು? 2 ಭಾಗ. ಹಾಗಾದ್ರೆ ನನಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? 720 ಕೊಟ್ಟಿದ್ರಲ್ವಾ? ಈ 720 ಏನು? ಟೋಟಲ್ ಆ ಕ್ಲಾಸ್ ರೂಮ್ ಫಸ್ಟ್ ಟೋಟಲ್ ಎಷ್ಟಿದೆಯಪ್ಪ? ಟೋಟಲ್ ಎಷ್ಟು ಭಾಗ ಇದೆ? ಟೋಟಲ್ 12 ಭಾಗ ಟೋಟಲ್ ಇದೆ. ಆ 12 ಭಾಗನೇ 720. ಎಷ್ಟು ಭಾಗ ಹುಡುಗಿರನ್ನ ಸೇರಿಸ್ಬೇಕಂತೆ? 2 ಭಾಗನ ಹುಡುಗಿರನ್ನ ಸೇರಿಸ್ಬೇಕಂತೆ. ಎಷ್ಟಿಂದ ಹೋಗುತ್ತೆ? 7 6ಲಿ 7 6ಲಿ 0 2 6ಲಿ 12 1 0 ಅಂದ್ರೆ 120 ಜನ ಹುಡುಗಿರನ್ನ ಆ ಕ್ಲಾಸ್ ಸ್ಕೂಲಿಗೆ ಸೇರಿಸಿದ್ರೆ ಹುಡುಗರು ಮತ್ತೆ ಹುಡುಗಿಯರ ಅನುಪಾತ ವಿಲ್ ಬಿ ಈಕ್ವಲ್, ಸೇಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆನಾ? ಆಯ್ತು. ನೋಡಿ, ತ್ರಿಕೋನದ ಕೋನಗಳ ಅನುಪಾತ 4:3:5 ಆಗಿದೆ. ಸಣ್ಣ ಕೋನ ಮತ್ತು ದೊಡ್ಡ ಕೋನದ ಮೊತ್ತವೆಷ್ಟು? ಫಾರ್ ಎಕ್ಸಾಂಪಲ್, ಇದೊಂದು ಟ್ರಯಾಂಗಲ್ ಇದೆ ಅಂದ್ರೆ ಇಲ್ಲಿನ ಆಂಗಲ್ 4 ಇರುತ್ತೆ, ಇಲ್ಲಿನ ಆಂಗಲ್ 3 ಇರುತ್ತೆ, ಇಲ್ಲಿನ ಆಂಗಲ್ 5 ಇರುತ್ತೆ. ಅಂದ್ರೆ ಇಟ್ ಇಸ್ ಎಷ್ಟು? 4 ಭಾಗ ಇರುತ್ತೆ, ಇಲ್ಲಿ 3 ಭಾಗ ಇರುತ್ತೆ, 5 ಭಾಗ ಇರುತ್ತೆ. ದ ಒರಿಜಿನಲ್ ಆಫ್ ದಿ ಟ್ರಯಾಂಗಲ್ ಬರೀತೀನಿ. ಒರಿಜಿನಲ್ ಟ್ರಯಾಂಗಲ್ ಹಿಂಗಿರುತ್ತೆ ಅಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಬರುತ್ತೆ, ಇಲ್ಲಿ ಎಷ್ಟು ಡಿಗ್ರಿ ಬರುತ್ತೆ, ಇಲ್ಲಿ ಎಷ್ಟು ಡಿಗ್ರಿ ಬರುತ್ತೆ. ಇಲ್ಲಿ ಎಷ್ಟು ಬರುತ್ತಪ್ಪ? ಇಲ್ಲಿ 60 ಡಿಗ್ರಿ ಇರುತ್ತೆ, ಇಲ್ಲಿ 60 ಇರುತ್ತೆ, ಇಲ್ಲಿ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ಹಾಗಾದ್ರೆ ಟ್ರಯಾಂಗಲ್ ನ ಟೋಟಲ್ ಆಂಗಲ್ ಎಷ್ಟು? ಟೋಟಲ್ ಆಂಗಲ್ ಆಫ್ ಟ್ರಯಾಂಗಲ್ ಎಷ್ಟಿದೆ? 180 ಡಿಗ್ರಿ. ಹಾಗಾದ್ರೆ ನನಗೆ ಗೊತ್ತು ಟ್ರಯಾಂಗಲ್ ಅಂದ್ರೆ ಟೋಟಲ್ ಡಿಗ್ರಿ ಎಷ್ಟು? 180 ಅಂತ ಗೊತ್ತು. ಹಾಗಾದ್ರೆ ನನಗೆ ಯಾವ ಅನುಪಾತದಲ್ಲಿ ಕೊಟ್ಟಿದ್ದಾರೆ? 4:3:5 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಟೋಟಲ್ ಮೊತ್ತ ಗೊತ್ತಿದೆಯಲ್ವಾ? ಟೋಟಲ್ ಆಂಗಲ್ ಗೊತ್ತಾ? ಇಲ್ಲೂ ಟೋಟಲ್ ಭಾಗಗಳು ಗೊತ್ತಾ? ಟೋಟಲ್ ಹೇಳಿ. 3 + 5 ಸಾರಿ 3 + 4 3 + 4 7 7 + 5
12 ಅಂದ್ರೆ ಎಷ್ಟು ಭಾಗ ಇದೆ ಅಂತ ಗೊತ್ತಾಯ್ತು ನನಗೆ? 12 ಭಾಗ ಇದೆ ಅಂತ ಗೊತ್ತಾಯ್ತು. ಆ 12 ಭಾಗ ಏನು? 180 ಡಿಗ್ರಿ ಅಲ್ವಾ? ಹಾಗಾದ್ರೆ ನನಗೆ ಯಾವ್ದು ಬೇಕು? ಚಿಕ್ಕ ಕೋನ ಮತ್ತು ದೊಡ್ಡ ಕೋನ. ಸಣ್ಣ ಕೋನ ಯಾವುದು? 3. ದೊಡ್ಡ ಕೋನ ಯಾವುದು? 5. ಇವೆರಡನ್ನ ಮೊತ್ತ ಎಷ್ಟು? ಎಷ್ಟು? 2 ನಾ? ಎಷ್ಟು? 8. 8 ಅದರ ಮೊತ್ತ ಆಗುತ್ತೆ. ಹಾಗಾದ್ರೆ 12 ಒಂದರಲ್ಲಿ 180 ಯಾವಾಗ ಬರುತ್ತೆ ಹೇಳ್ರಿ? 12 ಒಂದ್ಲಿ 12 ಎಷ್ಟು ಉಳಿತು? 6 ಉಳಿತು. 60. 12 ಐದ್ಲಿ ಅಂದ್ರೆ 15ರಿಂದ ಭಾಗ ಆಗುತ್ತೆ. 15 ಎಂಟ್ಲಿ 120 130 ಪಕ್ಕನ 120 135 ಹೇಳಿದ್ರೆ ಎಲ್ಲರೂ ಲಾರ್ಜೆಸ್ಟ್ ಆಂಗಲ್ ಯಾವುದು? 5. ಸ್ಮಾಲೆಸ್ಟ್ ಆಂಗಲ್ ಯಾವುದು? 3. ಅದನ್ನೆಲ್ವ ಕೇಳಿದ್ದು? ಅದೇ ಅಲ್ವಾ ಕೇಳಿದಪ್ಪ ಅವರು? ಅದನ್ನ ತಗೋಬೇಕು. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸತಿ ನೋಡಿ ಇದ್ದ ಕಡೆ ಏನ್ ಹೇಳ್ತಿದ್ದಾರೆ, ಒಂದು ಟ್ರಯಾಂಗಲ್ ನ ಅನುಪಾತ ರೇಷಿಯೋ ಏನ್ ಕೊಟ್ಟಿದ್ರೆ 4:3:5 ಅನ್ನೋದು ಆಂಗಲ್ ನ ರೇಷಿಯೋ ಕೊಟ್ಟಿದ್ದಾರೆ. ಹಾಗಾದ್ರೆ ಅದನ್ನ ಸಮ್ ಟೋಟಲ್ ಮಾಡಿದಾಗ, ಕೂಡಿಸಿದಾಗ, ಚಿಕ್ಕದು ಮತ್ತೆ ದೊಡ್ಡದನ್ನ ಆಡ್ ಮಾಡಿದಾಗ ಎಷ್ಟು ಆಂಗಲ್ ಎಷ್ಟು ಡಿಗ್ರಿ ಬರುತ್ತೆ ಅಂತ ಕೇಳ್ತಿದ್ದಾರೆ. ಅಂದ್ರೆ ಇದನ್ನು ಮತ್ತೆ ಇದನ್ನ ಆಡ್ ಮಾಡಿದಾಗ ಎಷ್ಟು ಡಿಗ್ರಿ ನಿಮಗೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಒಂದು ಟ್ರಯಾಂಗಲ್ ಅಂದ್ರೆ ಟೋಟಲ್ ಆಂಗಲ್ ಎಷ್ಟಿದೆ? 120 ಡಿಗ್ರಿ 180 ಡಿಗ್ರಿ ಇದೆ. ಆ 180 ಡಿಗ್ರಿ ಅಂದ್ರೆ ನಮಗೆ ಕೊಟ್ಟಿರೋ ಅನುಪಾತದ ಮೊತ್ತ ಅಲ್ವಾ? ಹಾಗಾದ್ರೆ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? ಎಷ್ಟು ಭಾಗ ಕೊಟ್ಟಿದಾರಪ್ಪ ಟ್ರಯಾಂಗಲ್ದು? 12 ಭಾಗ ಕೊಟ್ಟಿದ್ದಾರೆ. 12 ಭಾಗನೇ 180. ನಾವಿಲ್ಲಿ ಏನ್ ಕಂಡಿಡ್ಬೇಕು? ಚಿಕ್ಕ ಕೋನ ಮತ್ತೆ ದೊಡ್ಡ ಕೋನದ ಮೊತ್ತ ಕೇಳ್ತಿರೋ ಅಂದ್ರೆ ಟೋಟಲ್ 3 + 5 8 ಆಗುತ್ತೆ. ಹಾಗಾದ್ರೆ 12 ಅಂದ್ರೆ 180, 8 ಅಂದ್ರೆ 120 ಆಗಿರುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಬರ್ಕೊಂಡಿದ್ರಲ್ವಾ? ನೋಡಿ, the length of the side of the triangle is 2/5, 3/4, 1/2 and the circumference is 495 centimeter. What is the smallest side? ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ, ಒಂದು ಟ್ರಯಾಂಗಲ್ ಇದೆಯಂತೆ. ಆ ಟ್ರಯಾಂಗಲ್ ನ ಈ ಜಾಗ 2/5 ಇದೆಯಂತೆ, ಈ ಜಾಗ 3/4 ಇದೆಯಂತೆ, ಈ ಜಾಗ 1/2 ಇದೆಯಂತೆ. ಹಾಗಾದ್ರೆ ಇಲ್ಲಿ ಫ್ರಾಕ್ಷನಲ್ ಕೊಟ್ಟಿದ್ದಾರೆ. ಈ ಫ್ರಾಕ್ಷನಲ್ ಕೊಟ್ಟಿರೋದು ನೀವೇನ್ ಮಾಡಬೇಕು? ಒಂದು ಒರಿಜಿನಲ್ ನಂಬರ್ ಮೀನ್ಸ್ ನ್ಯಾಚುರಲ್ ರೇಷಿಯೋ ಅಲ್ಲಿ ಬರೆಯೋ ತರ ಮಾಡ್ಕೋಬೇಕು. ಹಾಗಾದ್ರೆ ಏನಂತ ಕೊಟ್ಟಿರೋದು? 2/5 3/4 1/2 ಅಂತ ಕೊಟ್ಟಿದ್ದಾರೆ. ಈ ತರ ನನಗೆ ಬೇಕಾ? ಈ ತರ ಕೊಟ್ಟರೆ ನನಗೆ ಕನ್ಫ್ಯೂಷನ್ ಆಗುತ್ತಲ್ವಾ? ಅದಕ್ಕೆ ಏನ್ ಮಾಡ್ತೀನಿ? ಲಾಸಾ ತಗೊಂತೀನಿ. ವಾಟ್ ಇಸ್ ದ LCM ಫಾರ್ 5, 4 and 2? ಇದಕ್ಕೆ ಲಾಸ ಏನು? ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 2 ಇಂದ ಆಗುತ್ತಾ? 5 ಹಂಗೆ ಇರ್ರಿ. 4 ಗೆ 2 ಸ 1. ಹಾಗಾದ್ರೆ ಇನ್ ಯಾವ್ದಾರ ಆಗುತ್ತಾ? ಆಗಲ್ಲ. 5 4 ಸ 5 ಸಾರಿ 5 2 ಸ 10 2 ಸ ಎಷ್ಟು ಬಂತು? LCM ಎಷ್ಟು ಬಂತು ನನಗೆ? 20. ಹಾಗಾದ್ರೆ ಲಾಸ ನನಗೆ 20 ಬಂತು. ಆ 20ಅನ್ನ ಎಲ್ಲದಕ್ಕೂ ಗುಣಾಕಾರ ಮಾಡಿ. ಇಲ್ಲಿ 20 ಇಂಟು ಮಾಡಿ, ಇಲ್ಲೂ 20 ಇಂಟು ಮಾಡಿ, ಇಲ್ಲೂ 20 ಇಂಟು ಮಾಡಿ. ಮಾಡ್ಬೋದಲ್ವಾ? ಇಲ್ಲಿ ನೋಡಿ, 5 ರಿಂದ 5 1 5 4 4 1 4 5 2 1 2 10. ಓಕೆನಾ? 4 2 ಸ 4 7 8. ಇಲ್ಲಿ ಎಷ್ಟಿದೆ? 5 3 5 3 15. ನೆಕ್ಸ್ಟ್ 10 1 10. ಹಾಗಾದ್ರೆ ಒಂದು ನ್ಯಾಚುರಲ್ ನಂಬರ್ ಬಂತ? ತಿರ್ಗಾ ಕರ್ತ ಹೊಡೆಯಕ್ಕಾಗತ್ತ ನೋಡಿ, ಡಿವೈಡ್ ಮಾಡಕ್ಕಾಗತ್ತ? ಆಗಲ್ಲ. ಹಾಗಾದ್ರೆ ಫಾರ್ ಎಕ್ಸಾಂಪಲ್ ಈ ಜಾಗ ಎಷ್ಟಿರುತ್ತೆ? 8 ಭಾಗ ಇರುತ್ತೆ. ಈ ಭಾಗ ಎಷ್ಟಿರುತ್ತೆ? 15 ಇರುತ್ತೆ. ಇದೆಷ್ಟಿರುತ್ತೆ? 10 ಇರುತ್ತೆ ಅಂತ ನನ್ಗೆ ಗೊತ್ತಾಯ್ತು. ಹಾಗಾದ್ರೆ ನೆಕ್ಸ್ಟ್ ಟೋಟಲ್ ಸರ್ಕಾಂಫರೆನ್ಸ್ ಏನ್ ಹೇಳ್ತಿದ್ದಾರೆ? ಸರ್ಕಾಂಫರೆನ್ಸ್ ಅಂದ್ರೆ ಇಲ್ಲಿಂದ ಹಿಂಗೆ ಸುತ್ತಳತೆ, ಇದರ ಸುತ್ತಳತೆ ಕೊಟ್ಟಿದ್ದಾರೆ ಪೂರ್ತಿ. ಎಷ್ಟು ಸುತ್ತಳತೆ? ಎಷ್ಟಪ್ಪ? 495 ಅಂತ ಹೇಳ್ತಿದ್ದಾರೆ. ಕನ್ನಡದಾಗ ಬಂದೇ ಇಲ್ವಾ? ಆಯ್ತಿರ್ಲಿ. ಬಾಹುಗಳ ಉದ್ದ
495. ಓಕೆ ಓಕೆನಾ? ಹಾಗಾದ್ರೆ ಸುತ್ತಳತೆ ಎಷ್ಟಿದೆಯಂತೆ? 495. ಆ ಸುತ್ತಳತೆ ಬರೋ ಎಷ್ಟು ಭಾಗ ಇದೆ? 4 + 15 ಸಾರಿ 8 + 15 33 ಭಾಗ ಆಗುತ್ತೆ. ಒಟ್ಟು ಎಷ್ಟು ಭಾಗ ಇದೆ ಅಂತೆ? 33 ಭಾಗನೇ ಏನಾಗಿರುತ್ತೆ? 495 ಆಗಿದೆ. ಹಾಗಾದ್ರೆ ನನಗೆ ಏನ್ ಬೇಕಿದೆ? ವಾಟ್ ಈಸ್ ದಿ ಸ್ಮಾಲೆಸ್ಟ್ ಸೈಡ್? ಇದರಲ್ಲಿ ಯಾವ್ದಪ್ಪ ಚಿಕ್ಕದು? 2/5 ಯಾ 3/5 ಯಾ 1/2 ನ ಯಾವುದು? 2/5 ಅಂದ್ರೆ 8. ಆ 8 ನ ಈ ತೊಗೊಳ್ರಿ ತಮ್ಮೋದಾ? ಓಕೆ 33 ಇಂದ ಇದು ಎಷ್ಟು ಸತಿ ಭಾಗ ಆಗುತ್ತೆ? 15 ಟೈಮ್ಸ್ ಎಷ್ಟಪ್ಪ? 15 ಟೈಮ್ಸ್. ಹಾಗಾದ್ರೆ 8 15s 15 8s 120. ಸರ್ ನನಗೆ 33 ಒಂದ ಮಗ್ಗಿ ಬರಲ್ಲ, 15 ಅಂತ ಬರೆದು ಬಿಟ್ರ. ಅದನ್ನ ನಾನು ಯಾವ ತರ ಮಾಡೋದು? ಸಿಂಪಲ್ ಹೇಳ. ಇಲ್ಲಿ ನೋಡಿ, ಈಗ ಎಷ್ಟು 31 ಬರುತ್ತಾ ನಿಮ್ಗೆ? 3 ಒಂದ ಬರುತ್ತಾ? 3 ಇಂದ 3 ಒಂದಿ 3 2 6. ಹಾಗಾದ್ರೆ ಅದ್ರಲ್ಲಿ ಏನಾದ್ರು 60 ಕೊಟ್ಟಿದೀವಾ? 49 ಅಂದ್ರೆ ಒಂದ ತಮ್ಮೋದಾ? 30 × 1 ಎಷ್ಟು? 30 ಆಗುತ್ತೆ. ಹಾಗಾದ್ರೆ ನಾನು ಎಷ್ಟು ಕಮ್ಮಿ ತಗೊಂಡಿದ್ದೀನಿ ಇಲ್ಲಿ? 3 ಕಮ್ಮಿ ತಗೊಂಡಿರೋದು. ಆ 3 ಇಂಟು ಇದೆಷ್ಟು ಇಂದ ಇಟ್ಟು ಆಯ್ತು 1. ಹಾಗಾದ್ರೆ 3 ಅಂದ್ರೆ 33. 33 ಒಂದೇ ಎಷ್ಟು ಬಂತು? 31. ಹಾಗಾದ್ರೆ 49 ಮೈನಸ್ 40 33 ಎಷ್ಟು? 49 ಮೈನಸ್ 33 49 ಮೈನಸ್ 33 ಎಷ್ಟು? 16. ಅಂದ್ರೆ 165 ಉಳಿತಿದೆ. ಎಷ್ಟು ಉಳಿತಿದೆ? 165 ಉಳಿತಿದೆ. ಹಾಗಾದ್ರೆ 3 ಒನ್ಸ್ದಲ್ಲಿ ಎಷ್ಟು ಟೈಮ್ ಬರುತ್ತೆ ಇದು? 5 ಎಷ್ಟು? 3 5 ಎಷ್ಟು? 50. ಅಂದ್ರೆ 150 ನಿಯರ್ ಇದೆಯಾ? ನೆಕ್ಸ್ಟ್ 6 ಹೋದ್ರೆ 180 ಅಂದ್ರೆ 180 ಬರುತ್ತೆ. 3 5 ಹೋಗ್ಬೋದಲ್ವಾ? 5 ಹೋಗ್ಬೋದಾ? 35 ಎಷ್ಟು? 150. ಹಾಗಾದ್ರೆ ಎಷ್ಟನ್ನ ನಾವ್ ಇಲ್ಲಿ ಕಮ್ಮಿ ತಗೊಂಡಿದ್ದು? 3. ಇಲ್ಲಿ ಎಷ್ಟು ಇಂಟು ಆಯ್ತು? 5 3s ಎಷ್ಟು ಇಲ್ಲಿಗ? 165. ಎಷ್ಟಿಂದ ಇಂಟು ಆಗಿಕ್ಕೆ? 5 ರಿಂದ. ಹಾಗಾದ್ರೆ ಇಲ್ಲಿ ಎಷ್ಟು ಇಂಟು ಆಯ್ತು? 1 ಆಮೇಲೆ 5 ಅಂದ್ರೆ 15 ರಿಂದ. ಅರ್ಥ ಆಯ್ತಾ? ಟೇಬಲ್ಸ್ ಗೊತ್ತಾಗ್ತಿಲ್ಲ ಸರ್, ಈಸಿಯಾಗಿ ನನಗೆ ಒಂದು ಮೆಥಡ್ ಅಂದ್ರೆ ಈ ತರ ನೀವು ಮಾಡ್ಕೊಬಹುದು. ಅದನ್ನ ಬರ್ಕೊಳ್ಳೋದಲ್ಲ, ಮೈಂಡ್ ಕ್ಯಾಲ್ಕುಲೇಷನ್ ಇಳಿಸ್ಬೇಕು. ಅಂದ್ರೆ ಅಲ್ಲಿವರೆಗೂ ಗೊತ್ತಿರ್ಬೇಕಂದ್ರೆ ಸಣ್ಣ ಪುಟ್ಟ ಟೇಬಲ್ಸ್ ಗೊತ್ತಿರ್ಬೇಕು ನಿಮ್ಗೆ. ಈ ತರ ಮಾಡ್ತೀನಿ ಅಂದ್ರೆ ನಿಮ್ಗೆ ಎಲ್ಲಿವರೆಗೂ ಗೊತ್ತಾಗೋದು ಟೇಬಲ್ಸ್ ಗೊತ್ತೋ? ಪರ್ಫೆಕ್ಟ್ ಆಗಿ 10 ಒನ್ಸ್ ತನಕ ಟೇಬಲ್ಸ್ ಬೇಕು. ಇದು ಗೊತ್ತಾಗುತ್ತೆ. ಯಾಕೆಂದ್ರೆ 0 ಇರುತ್ತೆ. 0 ಇದೆ ಅಂದ್ರೆ 3 ಒಂದ ನೋಡ್ಕೊಬಹುದು ಅಲ್ವಾ? 40 ಇತ್ತು ಅಂದ್ರೆ 4 ಒಂದ ಬೇಕಷ್ಟೇ. 9 ಇದ್ರೆ ಎಷ್ಟು ಒಂದ ಬೇಕು? 90 ಇತ್ತು. ಎಷ್ಟೊಂದ ಬೇಕು ನಿಮ್ಗೆ? 9 ಸಾಕು. ಅಂದ್ರೆ ನಿಮ್ಗೆ 2 ರಿಂದ 10 ನಿಮ್ಗೆ ನೀಟಾಗಿ ಮಗ್ಗಿ ಬರ್ಬೇಕು. ಅವಾಗ ಈ ತರ ನೀವು ಈಸಿಯಾಗಿ ಮಾಡಬಹುದು. 1-2 ನಿಮಿಷ ಹಿಂದೆ ಮುಂದೆ ಆಗೋದು ಅಷ್ಟೇ. ಮಾಡ್ಬೋದಲ್ವಾ? ಕನ್ಫ್ಯೂಷನ್ ಇಂದ ನೀಟಾಗಿ ಮಾಡಿ. ಇದು ಕ್ಯಾಲ್ಕುಲೇಷನ್ ಪಾಠ. ಎಷ್ಟು ಬಂತು? 120 ಬರ್ತಿದೆ. The ratio of angle of quadrilateral is 7:4:2:5. What is the value of the smallest angle? ಅಂದ್ರೆ ಒಂದು ಕ್ವಾಡ್ರಿಲ್ಯಾಟರಲ್ ಇದೆಯಂತೆ. ಒಂದು ಕ್ವಾಡ್ರಿಲ್ಯಾಟರಲ್, ಈ ಕ್ವಾಡ್ರಿಲ್ಯಾಟರಲ್ದು ರೇಷಿಯೋ ಕೊಟ್ಟಿದ್ದಾರೆ. ಆಂಗಲ್ಸ್ ಇದು 7 ಇರುತ್ತಂತೆ, ಇದು 4 ಇರುತ್ತಂತೆ, ಇದು 2 ಇರುತ್ತಂತೆ, ಇದು 5 ಇರುತ್ತಂತೆ. ಓಕೆನಾ? ಹಾಗಾದ್ರೆ ಎಷ್ಟು ಸ್ಮಾಲೆಸ್ಟ್ ಆಂಗಲ್, ಈ ಚಿಕ್ಕ ಆಂಗಲ್ ನ ಮೊತ್ತವೆಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಟೋಟಲ್ ಆಂಗಲ್ ಎಷ್ಟಿರುತ್ತೆ? ಎಷ್ಟಿರುತ್ತಪ್ಪ? 360 ಡಿಗ್ರಿ ಇರುತ್ತೆ. ಹಾಗಾದ್ರೆ ನನ್ನ ರೇಷಿಯೋ ಹೇಳಿ. 7:4:2:5. ಟೋಟಲ್ ಎಷ್ಟು? ಎಷ್ಟಮ್ಮ? 7 + 4 11 11 + 2 13 + 5 18. ಹಾಗಾದ್ರೆ 18 ಭಾಗ ಆಂಗಲ್ಸ್ ಇರುತ್ತೆ. ಅಂದ್ರೆ ಟೋಟಲ್ ಆಂಗಲ್ ಎಷ್ಟು? ನಂದು ಎಷ್ಟಮ್ಮ? 360 ಡಿಗ್ರಿ. ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು? ಚಿಕ್ಕದು ಯಾವ್ದು ಇದರಲ್ಲಿ? 2 ನ 4
ಎರಡು ಕಂಡುಹಿಡಿಬೇಕು. 18ರಿಂದ ಎಷ್ಟು ಸತಿ ಹೋಗ್ತೇವೆ? 18 ಎರಡ್ಲಿ 36, 1 0. ಎರಡು ಎರಡ್ಲಿ 1 0. ಎಷ್ಟಾಯ್ತು? 40. ಓಕೆನಾ? ಓಕೆ, ಇಲ್ಲಿ ನೋಡಿ, ಇಫ್ A is to B is 7 is to 12 ಅಂತ ಹೇಳ್ತಾರೆ, B is to C is equal to 9 is to 8 ಅಂತಿದೆ. Find A is to B is to C. ಹಾಗಾದ್ರೆ ನನಗೆ A ಎಷ್ಟು ಅಂತ ಗೊತ್ತು, A ಗೊತ್ತು ಮತ್ತೆ B ನು ಗೊತ್ತು. ಎಷ್ಟು? 7 is to 12. ಆದ್ರೆ B is to C ತಿರ್ಗಾ ಏನಾಗೋಯ್ತು, ನನಗೆ A ಮತ್ತೆ B ಮಾತ್ರ ಕೊಟ್ಟಾಗ ಗೊತ್ತಾಗ್ತಿತ್ತು. ತಿರ್ಗಾ B ವ್ಯಾಲ್ಯೂನು ಕೊಡ್ತಾ ಇದ್ದಾನೆ. B ವ್ಯಾಲ್ಯೂ is to B is to C 9 is to 8. ಅಂದ್ರೆ ಇಲ್ಲೂ B ಇದೆ, ಇಲ್ಲೂ B ಇದೆ. ಅಂದ್ರೆ ಇಲ್ಲಿ 12 ಇದ್ರೆ ಇಲ್ಲೂ 12 ಇರ್ಬೇಕಾಯ್ತಲ್ವಾ? ಇಲ್ಲೂ 12 ಇದ್ದಿದ್ರೆ ಇಲ್ಲೂ 12 ಇದ್ದಿದ್ರೆ ನನಗೆ ಏನಾಗ್ತಿತ್ತು? ಓಕೆ, ಇದು ಸರಿಯಾಗಿದೆ ಅಂತ ನನಗೆ ಅನಿಸ್ತಿತ್ತು. ಆದ್ರೆ ಇವ್ನು ಏನ್ ಮಾಡಿದ್ದಾರೆ, 12 ಇದೆ, ಇಲ್ಲಿ 9 ಇದೆ. ಇದರಿಂದ ಈಗ ನಾವೇನ್ ಮಾಡ್ಬೇಕು, ಮ್ಯಾಚ್ ಆಗೋ ತರ ಮಾಡ್ಕೊಬೇಕು. ಇದಕ್ಕೆ ಒಂದು ಈಸಿ ಮೆಥಡ್ ಏನ್ ಗೊತ್ತಾ? ಉಲ್ಟಾ ಎನ್ ಅಂತ ಕರಿತೀವಮ್ಮ. ಇದೇನಿದು? ಸೀದಾ ಎನ್ನ. ಉಲ್ಟಾ ಹೆಂಗ್ ಬರೀತೀರಾ? ಉಲ್ಟಾ ಹೆಂಗ್ ಬರೀತೀರಾ? ಹೆಂಗ್ ಬರೀತೀರಾ? ಹಿಂಗೆ ಬರೆಯೋದಾ? ಇದೇ ತರನ ಬರೆಯೋದು? ಅಂದ್ರೆ ಫಸ್ಟ್ ಉಲ್ಟಾ ಎನ್ ಬರೆಯುವಾಗ ಏನ್ ಮಾಡಿದ್ರ? ಈಗೆಲ್ಲ ಬಂದ್ರ? ಇದನ್ನ ಇಂಟು ಮಾಡಿ, ಇದನ್ನ ಇಂಟು ಮಾಡ್ಬೇಕು. ಆಗ ನಿಮ್ಗೆ ಆನ್ಸರ್ ಬರುತ್ತೆ. A is to B is to C. ಇದನ್ನ ಫೈಂಡ್ ಔಟ್ ಮಾಡಿ ತುಂಬಾ ಈಸಿ. ಇಂಟು ಮಾಡಿ. 7 9s 60. ನೆಕ್ಸ್ಟ್ ಇದನ್ನ ಇದಕ್ಕೆ ಇಂಟು ಮಾಡಿ. 12 9s ಎಷ್ಟು? 108. ನೆಕ್ಸ್ಟ್ ಇದನ್ನ ಇದಕ್ಕೆ ಇಂಟು ಮಾಡಿ. 12 ಮತ್ತೆ 8 ಎಷ್ಟು? ಎಷ್ಟಮ್ಮ? ಹಾಗಾದ್ರೆ ಎಷ್ಟು ಬರುತ್ತೆ? 63 108 96. ಅಂದ್ರೆ ಈ ತರ ನಮಗೆ ಎರಡು ರೇಷಿಯೋ ಕೊಟ್ಬಿಟ್ಟು ಅದರಲ್ಲಿ ಎರಡು ಸೇಮ್, ಒಂದನ್ನು ಯಾವ್ದಾದ್ರು ಸೇಮ್ ಕೊಟ್ಟಾಗ ಈ ಮೆಥಡ್ ನೀವು ಯೂಸ್ ಮಾಡ್ಬೋದು. ಮೀನ್ಸ್ ಉಲ್ಟಾ ಎನ್ ಮೆಥಡ್. ಯಾವ ತರ? ಕೊಟ್ಟಿರೋ ಎ ಗೆ ಬಿ ನ ಇಂಟು ಮಾಡ್ತೀವಿ, ನೆಕ್ಸ್ಟ್ ಕೊಟ್ಟಿರುವ ಬಿ ಗೆ. ನೆಕ್ಸ್ಟ್ ಇಲ್ಲಿ ಏನಿದೆ, ಈ ಬಿ ನ ನೆಕ್ಸ್ಟ್ ಬಿ ನ ಇಂಟು ಮಾಡ್ತೀವಿ, ನೆಕ್ಸ್ಟ್ ಬಿ ನ ಇಂಟು ಸಿ ಮಾಡ್ತೀವಿ. ಹಾಗಾದ್ರೆ ಒಂದು ಒರಿಜಿನಲ್ ವ್ಯಾಲ್ಯೂ ಬರುತ್ತೆ. 63 108 96. ಓಕೆ ಓಕೆ, ಇಲ್ಲಿ ನೋಡಿ, if A is to B, if A is to B 15 is to 6 and B is to C 7 is to 13, find the A is to B is to C. ಅಂದ್ರೆ A is to B ಎಷ್ಟು ಕೊಟ್ಟಿದಾರಪ್ಪ? 15 is to 6 ಅಂತ ಹೇಳ್ತಿದ್ರೆ, B is to C ಅಂದ್ರೆ 7 is to 13 ಅಂತಿದ್ದಾರೆ. ನನಗೆ ಏನ್ ಬೇಕು? A is to B is to C ಬೇಕು. ಹಾಗಾದ್ರೆ ಏನ್ ಮಾಡೋದು? ಉಲ್ಟಾ ಎನ್ ಮೆಥಡ್. ಇದನ್ನ ಇಂಟು ಮಾಡಿ. 15 7s 105. ನೆಕ್ಸ್ಟ್ 7 6 42. ನೆಕ್ಸ್ಟ್ 6 3s 16 3 6 13 6 ಎಷ್ಟಮ್ಮ? 78. ಹಾಗಾದ್ರೆ ಯಾವ ಟೇಬಲ್ಸ್ ಇಂದ ಇದು? 3 ಇಂದ ಆಗುತ್ತಾ? 3 ಇಂದ. 3 1s 3 3s 3 5s. ನೆಕ್ಸ್ಟ್ 3 1s 3 4s. ನೆಕ್ಸ್ಟ್ 3 1s 3 2s 6. ತಿರ್ಗಿ ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಆಗುತ್ತಾ? ನೋಡಿ. ಹಾಗಾದ್ರೆ ಆಗಲ್ಲ. ಅಂದ್ರೆ ಎಷ್ಟಾಗಿರುತ್ತೆ? 35 is to 14 is to 26 ಆಗುತ್ತೆ. ಓಕೆನಾ? ಓಕೆ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಏನಾಗ್ತಿತ್ತು? 2 ಕೊಟ್ಟು ನೆಕ್ಸ್ಟ್ 2 ಕೊಟ್ಟು ಅದರದ್ದು ಒಂದು ಎ ಬಿ ಬಿ ಸಿ ಅಂತ ಕೊಟ್ಟು ಬಿ ಬಿ ಸೇಮ್ ಇರೋ ತರ ಕೊಡ್ತಿದ್ರು. ಆದ್ರೆ ಇಲ್ಲಿ ಎಕ್ಸ್ ವೈ ಝೆಡ್ 3 ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡಿ ಅಂತಿದ್ದಾರೆ? ಎಕ್ಸ್ ಬೈ ವೈ ಏನು, ವೈ ಬೈ ಝೆಡ್ ಏನು, ಝೆಡ್ ಬೈ ಎಕ್ಸ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಆಗ ನಮ್ಗೆ ಇಲ್ಲಿ ಏನ್ ಆಲ್ರೆಡಿ ಗೊತ್ತು? ಎಕ್ಸ್ ಗೊತ್ತು, ವೈ ಗೊತ್ತು, ಝೆಡ್ ಸಹ ಗೊತ್ತು. ವೈ ಎಕ್ಸ್ ಎಷ್ಟಪ್ಪ? 2. ಇದೆಷ್ಟು? 3 4. ಆಗ ನಾವೇನ್ ಫೈಂಡ್ ಇಟ್ ಮಾಡ್ಬೇಕಾಗಿರೋದು? ಎಕ್ಸ್ ಬೈ ವೈ, ವೈ ಬೈ ಝೆಡ್, ಝೆಡ್ ಬೈ ಎಕ್ಸ್. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಆ ಜಾಗಕ್ಕೆ ಅದನ್ನು ಸಿಂಪ್ಲಿಫೈ ಮಾಡಿ. ಎಕ್ಸ್ ಅಂದ್ರೆ ಎಷ್ಟು? 2, ವೈ ಅಂದ್ರೆ
3. ನೆಕ್ಸ್ಟ್ y ಅಂದ್ರೆ 3, y ಅಂದ್ರೆ z ಅಂದ್ರೆ 4. ನೆಕ್ಸ್ಟ್ 4/2. ಈಗ ಇಲ್ಲಿ ಕೊಟ್ಟಿರೋ ಸಂಖ್ಯೆ ಯಾವುದಾದ್ರೂ ಮಗ್ಗಿಂದ ಡಿವೈಡ್ ಆಗುತ್ತಾ? ಈಗ ಈ ತರ ಫ್ರಾಕ್ಷನ್ ಬಂದಿರೋದ್ರಿಂದ ನಾವೇನ್ ಮಾಡ್ಬೇಕು? ಒರಿಜಿನಲ್ ನಂಬರ್ ಹತ್ರ ಮಾಡ್ಬೇಕು. LCM ಲಾಸ ಎಷ್ಟು ಇದಕ್ಕೆ? 12. 4 3 12. ಆಗ 12 ಏನ್ ಮಾಡ್ಬೇಕು? ಎಲ್ಲದಕ್ಕೂ 12 ಮಲ್ಟಿಪ್ಲೈ ಮಾಡಬೇಕು. ಓಕೆ, ಎಷ್ಟರಿಂದ ಭಾಗ ಆಗುತ್ತೆ ನೋಡು? 3 1 3 4 ಜನ 4 1 3 ಲ 1 6 ಲ. ಹಾಗಾದ್ರೆ 4 2 8 is to 3 3 9 is to 6 4 24. ಇದು ಯಾವ್ದಾದ್ರು ಟೇಬಲ್ಸ್ ಅಲ್ಲಿ ಏನಾದ್ರು ಬರುತ್ತಾ ನೋಡಿ ಫಸ್ಟ್. ಬರುತ್ತೆ ಡಿವೈಡ್ ಮಾಡಿ, ಬರಲ್ಲ ಅಂದ್ರೆ ಬಿಡಿ. 8 9 24 ಬಂದಿದೆ. ಯಾವ್ದಾರ ಆಪ್ಷನ್? 8 9 24 ಆಪ್ಷನ್ ಎ ಸರಿ. ಓಕೆ, ಎಷ್ಟು ಕ್ವಶನ್ ಹೋಗೋಣ? ಸೇಮ್. ಓಕೆ, ಇಲ್ಲಿ ನೋಡಿ, x is to y is to z ಎಷ್ಟು ಕೊಟ್ಟಿದ್ದಾರೆ? 5 is to 7 is to 8 ಅಂತ ಹೇಳ್ತಿದೆ. ಹಾಗಾದ್ರೆ ನಮ್ಗೆ ಏನ್ ಬೇಕು? x y is to y z divided by z x. ಇದು ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನನ್ಗೆ x ಎಷ್ಟಿದೆ? 5 ಇದೆಯಾ? y ಎಷ್ಟಿದೆ? ನೆಕ್ಸ್ಟ್ y ಎಷ್ಟಿದೆ? 7 ಇದೆ. z 8 ಇದೆ. 8 z 8 ಇದೆ. x ಓಕೆ, ಏನೋ ಡಿವೈಡ್ ಆಗುತ್ತೆ ಅಂತ ನೋಡಿ. ಡಿವೈಡ್ ಆಗುತ್ತೆ ಅಂದ್ರೆ ಮಾಡಿ, ಆಗಲ್ಲ ಅಂದ್ರೆ LCM ತೊಗೊಳ್ಳಿ. LCM ಎಷ್ಟು? ಇಲ್ಲೇ ಹಿಂಗೆ ಇಂಟು ಆಗ್ಬಿಡುತ್ತೆ. ಯಾಕಂದ್ರೆ ಸಿಂಪಲ್, ಯಾವ್ದಾದ್ರು ನಂಬರ್ ಡಿವೈಡ್ ಆಗುತ್ತೆ ಅದಕ್ಕೆ ಹೋಗಿ, ಇಲ್ಲ ಎಲ್ಲ ಇಂಟು ಮಾಡಿ. ಈಗ 7 8 ಸಹ ಮಾಡ್ತೀರಾ, 8 5 ಸಹ ಮಾಡ್ತೀರಾ? ನೋಡ್ರ, ನಿಮ್ಗೆ ಇಂಟು ಮಾಡೋದು ತಿರುಗಿ ಕನ್ಫ್ಯೂಷನ್ ಆಗುತ್ತೆ. 8 5 ಎಷ್ಟು? 40. 4 ಹಂಗೆ ತೊಗೊಳ್ಳಿ. 7 8 4 ಸಹ 28 ಅಂದ್ರೆ 280. LCM ಎಷ್ಟು? 280. ಎಲ್ಲದಕ್ಕೂ 280 ನ ಮಲ್ಟಿಪ್ಲೈ ಮಾಡಿ. ಏನ್ ಮಲ್ಟಿಪ್ಲೈ ಮಾಡ್ತೀರಾ? 280 ನ ಮಲ್ಟಿಪ್ಲೈ ಮಾಡಿ. ಸಾರಿ 280 ನ ಮಲ್ಟಿಪ್ಲೈ ಮಾಡಿ. ಮಾಡ್ಬೋದಲ್ವಾ? 7 ಇಂದ ಎಷ್ಟೇ ಹೋದೆ? 7 1 7 4 ಅಲ್ವಾ? 8 1 8 35 5 1 5 ಎಷ್ಟೊತ್ತೆ ಹೋಗುತ್ತೆ? 5 5 25 30 ಉಳಿಯುತ್ತೆ. 30 ಅಂದ್ರೆ 6 56. ಹಾಗಾದ್ರೆ ಇಲ್ಲೇನ್ ತಿರುಗಿ ಇಂಟು ಇದೆಯಾ? 4 5 200 is to 45 7 35 7 245. next 56 8 4 50 440. ಇದು ಯಾವ್ದಾದ್ರು ನಂಬರ್ ಅಲ್ಲಿ ಡಿವೈಡ್ ಆಗುತ್ತಾ ಅಂತ ನೋಡ್ತೀವಿ. ಆಗುತ್ತಾ ಅಂದ್ರೆ ಇದು ಸಿಂಪ್ಲಿಫೈ ಆಗುತ್ತೆ, ಇದು ಆಗುತ್ತೆ, ಆದ್ರೆ ಇದಾಗಲ್ಲ. ಅಂದ್ರೆ ರೇಷಿಯೋ ಮಾಡ್ತೀವಿ ಅಂದ್ರೆ 3 ನಂಬರು ಒಂದೇ ನಂಬರ್ ಇಂದ ಡಿವೈಡ್ ಆಗ್ಬೇಕು. ಆಗ್ತಿದ್ಯಾ? ಇದು ಆಗ್ಬೇಕು, ಇದು ಆಗ್ಬೇಕು, ಇದು ಆಗ್ಬೇಕು ಅಲ್ವಾ? ಏನೋಣ 8 1 ಬಗ್ಗೆ ಬರುತ್ತಾ ಬರುತ್ತೆ ಅಂದ್ರೆ ಟ್ರೈ ಮಾಡಿ. ಓಕೆ, ವಾಟ್ ಈಸ್ ದ ಕಂಡೀಷನ್? ಇದು 8 1 ಟೇಬಲ್ಸ್ ಡಿವೈಡ್ ಆಗುತ್ತಾ? ಇದು ಆಯ್ತು, 8 1 ಡಿವೈಡ್ ಆಗುತ್ತಾ ನೋಡಿ ಅಣ್ಣ. 1 ನಿಮಿಷ. 8 1 ಮಗ್ಗಿಯಲ್ಲಿ ಡಿವೈಡ್ ಆಗಬೇಕು ಅಂದ್ರೆ ನಿಮ್ಗೆ ಆಲ್ರೆಡಿ ರೂಲ್ಸ್ ಹೇಳ್ಕೊಟ್ಟಿದ್ದೀನಿ. ಲಾಸ್ಟ್ 3 ಡಿಜಿಟ್ 18 ಡಿವೈಡ್ ಆಗಬೇಕು ಅಂದ್ರೆ ಪ್ಲಸ್ ಅದು ಈವನ್ ನಂಬರ್ ಇರಬೇಕು. 8 1 ಟೇಬಲ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಆಡ್ ನಂಬರ್ ಬರುತ್ತಾ? ಈ ಟೇಬಲ್ಸ್ ಯಾವಾಗ ಡಿವೈಡ್ ಆಗುತ್ತೆ ಗೊತ್ತಾ? 3 1 ಮುಗಿಯಲ್ಲ ಆಗ್ಬೇಕು, ಅಥವಾ 5ರಲ್ಲಿ ಆಗ್ಬೇಕು, ಅಥವಾ 7ರಲ್ಲಿ ಆಗ್ಬೇಕು, ಅಥವಾ 9ರಲ್ಲಿ ಆಗ್ಬೇಕು. ಅದ್ ಬಿಟ್ಟಿನ ಯಾವ್ದ್ರಲ್ಲೂ ಆಗಕ್ಕೆ ಚಾನ್ಸೇ ಇಲ್ಲ. ಮೀನ್ಸ್ ಲಾಸ್ಟ್ ಅಲ್ಲಿ ಒಂದು ಆಡ್ ನಂಬರ್ ಕೊಟ್ಟಿರೋದನ್ನ ಆಡ್ ನಂಬರ್ ಇಂದಾನೆ ಡಿವೈಡ್ ಆಗಬೇಕು.
ಇದು ಈವನ್ ನಂಬರ್ ಇಂದ ಡಿವೈಡ್ ಆಗಬೇಕು. ಸರಿನಾ? ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ವೈ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಝೆಡ್. ಎಕ್ಸ್ 5 ಕೊಟ್ಟಿದ್ದಾರೆ, ವೈ 7, ಝೆಡ್ 8 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಫಾರ್ಮಲ್ ಬೇಕು ಅಂತ ಹೇಳಿದ್ರೆ ಎಕ್ಸ್ ಬೈ ವೈ, ವೈ ಬೈ ಝೆಡ್, ಝೆಡ್ ಬೈ ಎಕ್ಸ್ ಅಂತ, ಎಕ್ಸ್ ವೈ ವೈ, ವೈ ಬೈ ಝೆಡ್, ಝೆಡ್ ಬೈ ಎಕ್ಸ್ ಅಂತ ಈ ಫಾರ್ಮೆಟ್ ಅಲ್ಲಿ ಆನ್ಸರ್ ಬೇಕು ಅಂತಿದ್ದಾರೆ. ಹಾಗಾದ್ರೆ ಎಕ್ಸ್ ಎಷ್ಟು 5, ವೈ ಎಷ್ಟು 7, ವೈ ಅಂದ್ರೆ 7, ಝೆಡ್ ಅಂದ್ರೆ 8, ಝೆಡ್ ಅಂದ್ರೆ 8, ಎಕ್ಸ್ 5. ಹಾಗಾದ್ರೆ ಇದು ಈ ತರ ಒಂದು ಫ್ರಾಕ್ಷನ್ ಅಲ್ಲಿ ಬಂದಿದೆ. ನಾನು ಫ್ರಾಕ್ಷನ್ ಅಲ್ಲಿ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, LCM ತಗೊಂಡು ನ್ಯಾಚುರಲ್ ನಂಬರ್ ಬರೋ ತರ ಮಾಡಿ ಅಂದಿದ್ದೀನಿ. LCM ತಗೊಂತೀರಾ, LCM ನೋಡ್ತೀವಿ 7 8 ಮತ್ತೆ 5 ಎಷ್ಟು LCM 280 ಆಗುತ್ತೆ. 280 LCM ಬರೋದನ್ನ ಎಲ್ಲದಕ್ಕೆ ಇಂಟು ಮಾಡ್ತೀವಿ. 280 ಇಂಟು 280 ಇಂಟು 280. ಹಾಗಾದ್ರೆ ಇಲ್ಲಿ ಸಿಂಪಲ್ ಆಗುತ್ತೆ, ಸಿಂಪ್ಲಿಫೈ. 7 1s 740s, ನೆಕ್ಸ್ಟ್ 8 1s 835s, 5 1s 556 ಅಂದ್ರೆ ಸಿಂಪ್ಲಿಫೈ ಆಯ್ತು. ಹಾಗಾದ್ರೆ 45s 4 200, 35 245, 56 8s 448. ಅರ್ಥ ಆಯ್ತಾ? ಸಿಂಪ್ಲಿಫೈ ಆಯ್ತಾ? ಇದು ಯಾವ್ದಾದ್ರು ಮಗ್ಗಿಯಲ್ಲಿ ಬರುತ್ತಾ ನೋಡಿ. ಬರುತ್ತೆ ಅಂದ್ರೆ ಸಿಂಪ್ಲಿಫೈ ಮಾಡಿ, ಬರಲ್ಲ ಅಂದ್ರೆ ಇಷ್ಟೇ ಆನ್ಸರ್ ಆಗಿರುತ್ತೆ. ಓಕೆ, ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ರೇಷಿಯೋ ಅಂಡ್ ಪ್ರಪೋರ್ಷನ್ ಆಗಿತ್ತು. ಹೇಗನ್ಸ್ತು? ಓಕೆನಾ? ಚೆನ್ನಾಗಿತ್ತಾ? ನಾಳೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.